ಮುನಿಯ ನೋಡಿರೋ ಮುಕುತಿ ಧನವ ಬೇಡಿರೋ ಮುನಿಯ ನೋಡಿರೋ ಮುಕುತಿ ಧನವ ಬೇಡಿರೋ ಜನುಮರಹಿತವಾಗಿ ನಿಂದು ಘನವರ ವಿವರಾಘವೇಂದ್ರ ಮುನಿಯ ನೋಡಿರೋ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಹರಿ ಓಂ. ಜ್ಞಾನಪ್ರದ ವಾಹಿನಿಯ ಎಲ್ಲ ಸಕಲ ಸದ್ಬಂಧುಗಳಿಗೆ ಹೃದಯಪೂರ್ವಕವಾಗಿರತಕ್ಕಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮಹಾಮಹಿಮರಾಗಿರತಕ್ಕಂತಹ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಅವರ ಶಿಷ್ಯರು ಹೇಳ್ತಾರೆ, ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಅಂತ. ರಾಘವೇಂದ್ರ ಸ್ವಾಮಿಗಳ ಪಾದಗಳಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಆ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಬೇಕಾದ್ರೆ ಅವರ ಶಿಷ್ಯರ ಮನಸ್ಸಲ್ಲಿ ಬಂದಿರತಕ್ಕಂತಹ ಚಿಂತನೆ ಎಂಥದ್ದು ಅಂತಂದರೆ, ಕಾಮಿತಾಶೇಷ ಕಲ್ಯಾಣ ಕಲನಾ ಕಲ್ಪಪಾದಪವು ಅಂತ ಹೇಳುತ್ತೆ ರಾಘವೇಂದ್ರ ವಿಜಯ. ಭಕ್ತರು ಏನನ್ನ ಬಯಸ್ಕೊಂಡು ಬಂದು ಏನೇನು ಮನಸ್ಸಲ್ಲಿ ಬಯಕೆಯನ್ನು ಇಟ್ಕೊಂಡಿರ್ತಾರೋ ಅದನ್ನೆಲ್ಲ ಸ್ಮರಣೆ ಮಾಡಿಕೊಂಡು ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿದ್ರು ಅಂತಂದರೆ ಅದನ್ನೆಲ್ಲ ಕೊಡಲಿಕ್ಕೆ ರಾಯರ ಒಂದೊಂದು ಪಾದಗಳು ಕಲ್ಪವೃಕ್ಷಗಳಿದ್ದಾಗಿದ್ದಾವೆ ಅಂತ ರಾಘವೇಂದ್ರ ವಿಜಯಕಾರರು ರಾಯರ ಬಗ್ಗೆ ವರ್ಣನೆ ಮಾಡ್ತಾರೆ. ಇಂಥ ಮಹಾ ಮಹಿಮರ ಭಕ್ತರಿಗೆ ಅನುಗ್ರಹ ಮಾಡತಕ್ಕಂತಹ ಅನೇಕ ಘಟನೆಗಳು ಪ್ರಸಂಗಗಳೆಲ್ಲ ನಮಗಿವತ್ತಿಗೂ ಕೂಡ ನಿದರ್ಶನವಾಗಿ ಕಾಣ್ತಾ ಹೋಗ್ತವೆ. ಇದರಲ್ಲಿ ಒಂದು ಪ್ರಸಂಗವನ್ನು ನೋಡೋದು ಅಂತಂದರೆ 1939 1940ನೇ ಇಸ್ವಿ ಈ ಕಾಲಘಟ್ಟದಲ್ಲಿ ಒಬ್ಬರು ಕಮಲಾಕರ ಜೋಶಿ ಅಂತ ಒಬ್ಬ ವ್ಯಕ್ತಿ, ಒಳ್ಳೆ ಬುದ್ಧಿವಂತರವರು. ಅವ್ರಿಗೇನಪ್ಪ ಅಂತಂದರೆ ದೇವರ ಮೇಲೆ ಗುರುಗಳ ಮೇಲೆ ಯಾವ ನಂಬಿಕೆಯೂ ಕೂಡ ಇರೋದಿಲ್ಲ. ದೇವರ ಮೇಲೆ ಗುರುಗಳ ಮೇಲೆ ಯಾವತ್ತೂ ಕೂಡ ದೇವರಿದ್ದಾನೆ, ಗುರುಗಳ ಆಶೀರ್ವಾದ, ಗುರುಗಳ ಅನುಗ್ರಹ ಅಂತ ಏನೂ ನಂಬ್ತಾನೆ ಇರಲ್ಲ. ಆದರೆ ಅವರ ಗೆಳೆಯರು ಎಷ್ಟು ತಾವು ದೇವರ ಬಗ್ಗೆ ಗುರುಗಳ ಬಗ್ಗೆ ಅವರ ಮಹಾತ್ಮೆಯನ್ನು ತಿಳಿಸಿದರೂ ಕೂಡ ಕೇಳ್ತಾ ಇರಲ್ಲ. ಅದಕ್ಕಿಂತ ಮಿಗಿಲಾಗಿ ತಾನು ನಂಬುದೇ ಅಲ್ಲದೇನೆ ಕೆಲವರು ಇರ್ತಾರೆ. ಅದು ಹೇಗಿರಬೇಕು ಅಂತಂದರೆ, ಈಗ ನನಗೆ ನಂಬಿಕೆ ಇಲ್ಲ ಅಂತಂದ್ರೆ ಬಿಡ್ಬೇಕು, ಇನ್ನೊಬ್ಬರು ನಂಬುತ್ತಾ ಇದ್ರು ಅಂದರೆ ಅವ್ರ ಮನಸ್ಸನ್ನು ಘಾಸಿಗೊಳಿಸ್ತಕ್ಕಂಥದ್ದು ತಪ್ಪಲ್ವಾ. ಆ ಕಮಲಾಕರ ಜೋಶಿಗಳು ಹಾಗೆ ಮಾಡ್ತಾ ಇರ್ತಾರೆ. ಈಗ ತಾವು ನಂಬಲ್ಲ, ಜೊತೆಗೆ ನಂಬತಕ್ಕಂಥ ಬೇರೆಯವರು ಕೂಡ ಒಂಥರ ಉಡಾಫಿಯಿಂದ ಮಾತಾಡ್ತಕ್ಕಂಥದ್ದು. ಈ ಥರದ್ದೆಲ್ಲ ಘಟನೆಗಳು ನಡೀತಾ ಇರ್ತವೆ. ಗೆಳೆಯರಿಗೆ ಬಹಳ ಕಸಿವಿಸಿ ಆಗ್ತಾ ಇರುತ್ತೆ. ಆದರೆ ಬುದ್ಧಿವಂತ ವಿದ್ಯಾರ್ಥಿ, ಅದಕ್ಕೋಸ್ಕರ ಅವರ ಗೆಳೆತನವೂ ಬೇಕು, ಆದರೆ ಅವರು ನಂಬಿರತಕ್ಕಂತಹ ನಾಸ್ತಿಕತೆಯನ್ನು ಅಂಗೀಕಾರ ಮಾಡಲಿಕ್ಕೆ ಆಗ್ತಾ ಇರಲ್ಲ. ಈ ಥರ ಒಟ್ಟಂದದಲ್ಲಿ ಇವರೆಲ್ಲ ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ. ಮುಗಿಸಿ ಆದಮೇಲೆ ಕೊನೆಯಲ್ಲಿ LLB ಲಾಯರ್ ಪದವಿಯನ್ನು ಪಡೆದಾದ ಮೇಲೆ ಔತಣಕೂಟವನ್ನು ಏರ್ಪಡಿಸ್ತಾರೆ. ಅದರ ಸಮಾರಂಭಕ್ಕೆ ಸಂತೋಷ ಕೂಟವನ್ನು ಏರ್ಪಡಿಸ್ತಾರೆ. ಅವತ್ತಿನ ದಿವಸ ಎಲ್ಲ ಗೆಳೆಯರನ್ನು ಕರೆದು ವಿಶೇಷವಾಗಿ ಭೋಜನಗಳ ವ್ಯವಸ್ಥೆಯನ್ನೆಲ್ಲ ಮಾಡಿರ್ತಾರೆ. ಇಷ್ಟಾದ್ಮೇಲೆ ಏನಾಗುತ್ತೆ ಅಂದರೆ, ಯಾರು ಬಂದರೂ ಕೂಡ ಅವತ್ತಿನ ವೈಶಿಷ್ಟ್ಯ ಏನು ಅಂದರೆ, ಇವರು ತುಂಬ ಅಂಕಗಳನ್ನು ಪಡ್ಕೊಂಡು ಪಾಸಾಗಿರ್ತಾರೆ ಪರೀಕ್ಷೆಯಲ್ಲಿ. ಅದಕ್ಕೋಸ್ಕರ ಬಂದವರೆಲ್ಲ ಇವರಿಗೆ ಅಭಿನಂದನೆ ಹೇಳಬೇಕಾದ್ರೆ ದೇವರ ಅನುಗ್ರಹ, ತುಂಬ ಅಂಕಗಳನ್ನು ಪಡ್ಕೊಂಡು ಮೇಲೆ ಬಂದಿದೆಯಾ ಅಂತೆಲ್ಲ ಹೇಳ್ತಿರ್ತಾರೆ. ಇವ್ರಿಗೆ ಕೋಪ ಒಳಗಡೆಯಿಂದಾನೆ, ದೇವರ ಅನುಗ್ರಹ ಯಾಕಾಗುತ್ತೆ, ನನ್ನ ಪ್ರಯತ್ನ ನಾನು ಮಾಡ್ಕೊಂಡಿದ್ದೀನಿ, ನನ್ನ ಪ್ರಯತ್ನ ನಾನು ಮೇಲೆ ಬಂದಿದ್ದೀನಿ, ಬಂದವರೆಲ್ಲ ದೇವರ ಅನುಗ್ರಹ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಬಾಯ್ಬಿಟ್ಟು ಏನಾದರೂ ಜೋರಾಗಿ ಅವರಿಗೆ ದೇವರ ಅನುಗ್ರಹ ಅಲ್ಲ, ನನ್ನ ಪ್ರಯತ್ನದಲ್ಲೇ ಬಂದಿದ್ದು ಅಂತ ಏನಾದರೂ ಹೇಳಿದ್ರೆ ಎಲ್ಲಿ ನೊಂದುಕೊಳ್ತಾರೆ ಅನ್ನೋ ಕಾರಣಕ್ಕೆ ಈ ಸಂತೋಷ ಕೂಟ ಮತ್ತೆ ಕಳೆ ಹೀನವಾಗುತ್ತೆ ಅಂತ ಅನ್ಕೊಂಡು ಅವ್ರೇನು ಮಾಡ್ತಾರೆ ಅಂತಂದರೆ, ಎಲ್ಲರ ಹತ್ರ ಕೂಡ ಹಲ್ಲು ಕಚ್ಕೊಂಡೇ ಹೌದು ಹೌದು ಅಂತ ಅನ್ಕೊಂಡು ಹೋಗ್ತಿರ್ತಾರೆ. ಎಲ್ಲ ಉತ್ಸವಗಳೆಲ್ಲ ಔತಣಕೂಟ ಎಲ್ಲ ಮುಗಿದಾದ್ಮೇಲೆ ತಂದೆ ತಾಯಿ ತಾವು ಊಟಕ್ಕೆ ಕೂತ್ಕೊಳ್ತಾರೆ. ಊಟಕ್ಕೆ ಕೂತಾಗ ತಾಯಿ ಕೂಡ ಹೇಳ್ತಾರೆ, ದೇವರ ಅನುಗ್ರಹದಿಂದ ಒಳ್ಳೆ ಅಂಕಗಳನ್ನ
ಪಡ್ಕೊಂಡು ಉತ್ತೀರ್ಣ ಆಗಿದೆಯಾ ನೀನು, ಅಭಿನಂದನೆಗಳು ಅಂತ ತಾಯಿ ಹೇಳಿದ ಕೂಡಲೇ ಕೋಪ ಬಂದ್ಬಿಡುತ್ತೆ ಇವರಿಗೆ. ಎಲ್ಲಮ್ಮ ದೇವರ ಅನುಗ್ರಹ, ಎಲ್ಲರೂ ದೇವರ ಅನುಗ್ರಹ ಅಂತಾರೆ. ಹಾಗಾದ್ರೆ ನಾನು ಮಾಡಿದ ಪ್ರಯತ್ನವೇ ಇಲ್ವಾ, ಮನುಷ್ಯ ಪ್ರಯತ್ನವೇ ಇಲ್ವಾ, ನಮ್ಮದೇ ಪ್ರಯತ್ನ, ಯಾವ ದೇವರಿಲ್ಲ ಯಾವ ಗುರುಗಳಿಲ್ಲ ಹಾಗೆ ಅಂತೆಲ್ಲ ಸ್ವಲ್ಪ ಕಠಿಣವಾಗಿ ಮಾತಾಡ್ತಾರೆ. ತಾಯಿಗೆ ಮಗನ ಸ್ವಭಾವ ಗೊತ್ತಿರತ್ತೆ. ಆಯ್ತಪ್ಪ ಸರಿ, ನೀನು ಹೇಗೆ ಹೇಳ್ತೀಯೋ ಹಾಗೇನೆ ಅಂತ ಅಂದ್ಕೊಂಡು ಅವರನ್ನು ಸಮಾಧಾನ ಮಾಡಿಕೊಂಡು ಎಲ್ಲವನ್ನ ಮುಗಿಸ್ಕೊಂಡು ಮನೆಗೆ ಹೋಗ್ತಾರೆ. ಹೋಗಿ ಆದ್ಮೇಲೆ ಏನಾಗುತ್ತೆ ಅಂದರೆ ಒಳ್ಳೆಯ ನಿದ್ದೆ ಹತ್ತಿರತ್ತೆ, ರಾತ್ರಿ ಮಲಗಿರ್ತಾರೆ. ಇದ್ದಕ್ಕಿದ್ದಾಗ ಏನಾಗುತ್ತೆ ಅಂತಂದರೆ ಮಧ್ಯರಾತ್ರಿ ವಾಂತಿ ಪ್ರಾರಂಭ ಆಗುತ್ತೆ. ತಿಂದಿದ್ದೆಲ್ಲ ಅಜೀರ್ಣ ಆಗಿರುತ್ತೆ, ವಾಂತಿ ಶುರು ಆಗಿಬಿಡುತ್ತೆ. ತುಂಬ ಯಾವುದು ಹೊಟ್ಟೆಯಲ್ಲಿ ಉಳಿಯೋದೇ ಇಲ್ಲ. ಇದೇನಪ್ಪ ಇದ್ದಕ್ಕಿದ್ದಂಗೆ ಹಿಂಗಾಯಿತು ಅಂತ ಅಂದ್ಕೊಂಡು ಆಯಿತು, ಮತ್ತೆ ಮರುದಿವಸಕ್ಕೆಲ್ಲ ಅದಕ್ಕೆ ತಕ್ಕ ಮಾತ್ರೆಗಳನ್ನು ಕೊಟ್ಟು ಪಥ್ಯದ ಔಷಧಿಗಳನ್ನು ಆಹಾರ ಔಷಧಿಯನ್ನು ಕೊಟ್ಟಾದ್ಮೇಲೆ ಆ ಗಂಜಿಯನ್ನು ಕುಡಿತಾರೆ. ಗಂಜಿಯನ್ನು ಕುಡಿದು ಮಾತ್ರೆಯನ್ನು ತಗೊಳ್ಬೇಕನ್ನೋಷ್ಟೊತ್ತಿಗೆ ಗಂಜಿ ಮತ್ತು ಪುನಃ ವಾಂತಿ. ಈ ಥರ ಏನು ತಗೊಂಡ್ರು ವಾಂತಿ ಆಗ್ತಾ ಇರುತ್ತೆ, ಯಾವುದು ಕೂಡ ಹೊಟ್ಟೆಯಲ್ಲಿ ಉಳಿತಾನೇ ಇರೋದಿಲ್ಲ. ಕೊನೆಗೆ ಏನಾಗುತ್ತೆ ಅಂತಂದರೆ ಯಾವ ಆಹಾರ ಪದಾರ್ಥ ನೋಡಲಿ ಅದ್ರ ಮೇಲೆ ಕೋಪ ಬರೋದು ಅವರಿಗೆ. ನನಗೆ ಸೇರ್ತಾನೆ ಇರಲ್ಲ ಅಂತ ಅದ್ರ ಮೇಲೆ ಕೋಪ ಬಂದ್ಬಿಟ್ಟು ಏನು ಮಾಡ್ತಾ ಇದ್ರು, ಯಾವುದನ್ನು ಕೂಡ ಆಹಾರ ಅವರ ದೇಹಕ್ಕೆ ಹತ್ತದೇನೆ ದಿನದಿಂದ ದಿನಕ್ಕೆ ಆ ವ್ಯಕ್ತಿ ತುಂಬ ಕೃಷರಾಗ್ತಾ ಬರ್ತಾರೆ. ಜೋಶಿಯವರು ತಂದೆ ತಾಯಿಗಳಿಗೆ ಏನಿದು ಇದ್ದಕ್ಕಿದ್ದಂಗೆ ಮಗನಿಗೆ ಹಿಂಗಾಗ್ತಾ ಇದೆಯಲ್ಲ ಅಂತ ತುಂಬ ಕಳವಳ ಪಡ್ಕೊಳ್ತಾರೆ. ವೈದ್ಯರಿಂದ ಚಿಕಿತ್ಸೆ ಎಲ್ಲ ಪ್ರಾರಂಭ ಆಗುತ್ತೆ. ಡಾಕ್ಟರ್ ಮನೆಗೆ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ ಅವರನ್ನು. ಈ ಕಾಲಕ್ಕೆ ಏನಾಗುತ್ತೆ ಅಂತಂದರೆ ತುಂಬ ತೆಳ್ಳಗಾಗ್ಬಿಟ್ಟಿರ್ತಾರೆ. ಒಂದು ದಿವಸ ಅವರು ತಂದೆ ತಾಯಿಗೆ ಪರಿಚಯ ಇರತಕ್ಕಂಥ ಒಬ್ಬ ಆಚಾರ್ಯರು ಮನೆಗೆ ಬರ್ತಾರೆ. ಅವರು ಸಜ್ಜನರು. ಅವ್ರು ಬಂದು ಹೇಳ್ತಾರೆ, ಏನು ಹಿಂಗಾಗಿದೆ, ಇಲ್ಲ ಅವತ್ತಿನ ದಿವಸ ಹೀಗಾಯಿತು ಔತಣ ಕೂಟ, ಅದಾದಮೇಲೆ ಅವನು ಮಲಗಿಬಿಟ್ಟಿದ್ದಾನೆ, ನೀವು ಇದಕ್ಕೆ ಪರಿಹಾರ ಆಗಬೇಕು ಅಂತಂದ್ರೆ ನಾನೊಂದು ಉಪಾಯವನ್ನು ಸೂಚಿಸ್ತೇನೆ ಅಂತ ಅವ್ರು ಹೇಳ್ತಾರೆ. ಏನು ಹೇಳಿ ಅಂತ ಇವ್ರ ತಂದೆ ತಾಯಿ ಕೇಳಿದಾಗ, ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡಿರಿ, ಗುರುಗಳ ಸೇವೆಯನ್ನು ಮಾಡಿದಾಗ ಯಾವತ್ತೂ ಕೂಡ ಅದು ವ್ಯರ್ಥ ಆಗಲ್ಲ ಅಂತ ಹೇಳಿ ಒಂದು ಉಪಾಯವನ್ನು ಸೂಚಿಸಿದಾಗ ತಂದೆ ತಾಯಿ ಹೇಳ್ತಾರೆ, ನಾವೇನೋ ಹೋಗ್ಲಿಕ್ಕೆ ಸಿದ್ಧ, ಆದರೆ ನಮ್ಮ ಮಗ ಯಾವುದು ನಂಬಲ್ಲಲ್ಲ, ಅದಕ್ಕೋಸ್ಕರ ಅವ್ನು ಹೇಗೆ ಕರ್ಕೊಂಡು ಹೋಗೋದು ಅಂತಂದಾಗ ನೀವೇನು ಯೋಚನೆ ಮಾಡಿಬಿಟ್ರೆ ನಾನು ನಿಮ್ಮ ಮಗನ ಹತ್ರ ಮಾತಾಡ್ತೀನಿ ಅಂತ ಅಂದ್ಕೊಂಡು ಆ ಆಚಾರ್ಯರು ಬಂದು ಇವ್ರ ಹತ್ರ ಮಾತಾಡ್ತಾ ಹೇಳ್ತಾರೆ, ನನಗೆ ಭಾಳ ಖುಷಿ ಆಯ್ತಪ್ಪ, ನೀನು ಒಳ್ಳೆ ಅಂಕಗಳನ್ನು ತಗೊಂಡು ಮೊದಲ ಹಂತದಲ್ಲಿ ಪಾಸಾಗಿದ್ದೀಯ, ನೀನು ಉತ್ತೀರ್ಣ ಆಗಿದ್ದೀಯಾ, ಇದಕ್ಕೆಲ್ಲ ನಿನ್ನ ಪ್ರಯತ್ನವೇ ಮುಖ್ಯವಾದ ಕಾರಣ ಅಂದ ಕೂಡಲೇ ಅಂಥ ನೋವಿನಲ್ಲೂ ಕೂಡ ಜೋಶಿ ಅವರಿಗೆ ಸ್ವಲ್ಪ ಖುಷಿ ಆಗುತ್ತೆ. ಒಬ್ಬರಾದ್ರೆ ನನ್ನ ಪ್ರಯತ್ನದ ಬಗ್ಗೆ ಮಾತಾಡಿದ್ರಲ್ಲ ಅಂತ ಅಂದ್ಕೊಂಡು ಬಹಳ ಸಂತೋಷ ಆಯಿತು. ಆದರೆ ಒಂದು ವಿಷಯ ಹೇಳ್ತೀನಿ ನಿನಗೆ, ಸಾಮಾನ್ಯವಾಗಿ ಯಾರು ನಿಷ್ಠೆಯಿಂದ ಚೆನ್ನಾಗಿ ಓದ್ತಾರೋ ಪುಸ್ತಕವನ್ನು, ಅದೇ ಪುಸ್ತಕದಲ್ಲಿರತಕ್ಕಂಥ ಪ್ರಶ್ನೆಗಳನ್ನು ಕೇಳಿದ್ರೆ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಬರೋದು ಹೌದೋ ಅಲ್ಲೋ ಅಂತ ಕೇಳ್ತಾರೆ. ಹೌದು ಅಂತ ಜೋಶಿ ಅವರು ಉತ್ತರ ಕೊಡ್ತಾರೆ. ಹಾಗೇನೆ ಜಗತ್ತಲ್ಲಿ ಎಷ್ಟೋ ವ್ಯಾಧಿಗಳು ರೋಗಗಳು ಅಂತಿದ್ದಾವೆ. ಈ ರೋಗಕ್ಕೆ ಇದೇ ಮದ್ದು ಅಂತ ವೈದ್ಯರೆಲ್ಲ ಅಧ್ಯಯನ ಮಾಡಿರ್ತಾರಲ್ಲ, ಅದರಲ್ಲಿ ಯಾವ ರೋಗ ಬಂದಿರುತ್ತೆ ಆ ರೋಗಕ್ಕೆ ತಕ್ಕದಾಗಿರ್ತಕ್ಕಂಥ ಔಷಧವನ್ನು ಕೊಟ್ಟರೆ ರೋಗ ಪರಿಹಾರ ಆಗುತ್ತೆ, ಹೌದೋ ಅಲ್ಲೋ ಅಂತ ಕೇಳ್ತಾರೆ. ಹೌದು, ನೀವು ಹೇಳ್ತಾರೆ ನಿಜ ಅಂತ ಜೋಶಿಯವರು ಒಪ್ಕೊಳ್ತಾರೆ. ಹಾಗಾದರೆ ನೀನು ಇಷ್ಟು ದಿವಸದಿಂದ ಹಾಸಿಗೆ ಹಿಡಿದಿದ್ದೀಯಾ, ನಿನಗಿಷ್ಟೆಲ್ಲ ವೈದ್ಯರ ಔಷಧಿಯನ್ನು ಕೊಡ್ತಾ ಇದ್ದಾರೆ, ಯಾವ ಔಷಧಿಯೂ ಕೂಡ ನಿನ್ನ ಆರೋಗ್ಯದ ಮೇಲೆ ಪರಿಣಾಮವನ್ನೇ ಬೀರುತ್ತಾ ಇಲ್ಲ, ನೀನು ಸುಧಾರಣೆ ಕಾಣ್ತಾನೆ ಇಲ್ಲ ನಿನ್ನ ಆರೋಗ್ಯದಲ್ಲಿ. ಅದಕ್ಕೋಸ್ಕರ ನಾನು ಒಂದು ಉಪಾಯ ಹೇಳ್ತೀನಿ, ನೀನು ತಂದೆ ತಾಯಿಗಳ ಜೊತೆಗೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ. ನಾನು ಮಂತ್ರಾಲಯಕ್ಕೆ ಹೋಗೋದ, ನಾನು ಯಾವ ಗುರುಗಳನ್ನು ದೇವರನ್ನ ನಂಬಲ್ಲ ಅಂತ ಅವರು. ಇಲ್ಲ, ಒಮ್ಮೆ ರಾಯರ ದರ್ಶನವನ್ನು ಮಾಡ್ಕೊಂಡು ಬಾ. ಇಲ್ಲ, ನಾನು ಹೋಗ್ಲಿಕ್ಕಾಗಲ್ಲ. ಆಯ್ತಪ್ಪ, ನೀನು ನಂಬಿಕೆ ಇಟ್ಕೊಂಡು ಹೋಗು ಅಂತ ಹೇಳಲ್ಲ. ನೀನು ಇಲ್ಲಿ ಮನೆಯಲ್ಲಿ ಹೇಗಿದ್ದೀಯೋ ಹಾಗೆ ಮಂತ್ರಾಲಯದಲ್ಲೂ ಕೂಡ ಇರೋ, ಅಲ್ಲಿ ಮನೆಯಲ್ಲಿ ಸ್ನಾನ ಮಾಡೋ ಹಾಗೆ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡು, ಹಾಗೆ ಅಲ್ಲಿ ಮನೆಯ ಮಧ್ಯದಲ್ಲಿ ಕೂತ್ಕೊಳ್ಳೋ ಹಾಗೆ ರಾಯರ ಬೃಂದಾವನದ ಹತ್ರನೂ ಕೂಡ ಕೂತ್ಕೊಂಡು ಏನು ಸೇವೆ ಮಾಡೋದು, ರಾಯರನ್ನ ಭಕ್ತಿಯಿಂದ ನಂಬೋದು, ಇದು ಯಾವುದನ್ನು ಮಾಡಬೇಡ ಅಂತ ಹೇಳ್ತಾರೆ. ಸರಿ, ಕೊನೆ ಪ್ರಯತ್ನ ಅಂತಂದ್ರೆ ಮಾಡಿ ನೋಡೋಣ ಅಂತ ಅವ್ರು ಹೇಳಿದಾಗ ಮಂತ್ರಾಲಯಕ್ಕೆ ತಂದೆ ತಾಯಿಗಳ ಜೊತೆಗೆ ಬರ್ತಾರೆ. ಅವರು ಬಂದಾಗ ಪ್ರತಿ ದಿವಸ ತುಂಗಭದ್ರಾ ನದಿಯಲ್ಲಿ ಸ್ನಾನ. ತಂದೆ ತಾಯಿಗಳು ಮಾತ್ರ ವಿಶೇಷ ಸಂಕಲ್ಪವನ್ನು ಮಾಡಿಕೊಂಡು ಮಗನ ಆರೋಗ್ಯ ಅಭಿವೃದ್ಧಿ ಆಗಲಿ, ಅನಾರೋಗ್ಯ ಪರಿಹಾರ ಆಗಲಿ ಅಂತ ಮನಸ್ಸಲ್ಲಿ ಭಾವ ಇಟ್ಕೊಂಡು ರಾಯರ ಸೇವೆಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇವಾಗ ಏನಾಗುತ್ತೆ ಅಂತಂದ್ರೆ ಇವ್ರಿಗೆ ಏನೋ ವಿಶೇಷನೇ ಕಾಣಲ್ಲ. ರಾಯರ ಬೃಂದಾವನ ಇದೆ, ತಂದೆ ತಾಯಿಗಳು ಬಂದು ಸೇವೆ ಮಾಡ್ತಾ ಇದ್ದಾರೆ ಅಂತ. ಅಲ್ಲಿ ತೀರ್ಥ ಕೊಡ್ತಾರೆ, ತೀರ್ಥ ತಗೊಳ್ಳಲ್ಲ. ಮಂತ್ರಾಕ್ಷತೆ ಕೊಡ್ಲಿಕ್ಕೆ ಬಂದಾಗ ಮಂತ್ರಾಕ್ಷತೆಯನ್ನು ಕೂಡ ನಿರಾಕರಣೆ ಮಾಡಿಬಿಟ್ಟು ಸುಮ್ಮನೆ ರಾಯರ ಪ್ರಾಕಾರದ ಒಂದು ಬದಿಯಲ್ಲಿ ಕೂತ್ಕೊಳ್ತಾರೆ. ತಂದೆ ತಾಯಿಗಳೇ ತುಂಬ ಶ್ರದ್ಧೆಯಿಂದ ರಾಯರ ಪ್ರದಕ್ಷಿಣೆಯನ್ನು ಹಾಕ್ತಾ ಇರ್ತಾರೆ. ಈ ಥರ ಪ್ರಾರಂಭ ಆದಾಗ ಏನಾಗುತ್ತೆ ಅಂತಂದರೆ, ಇದು ಮೊದಲನೇ ದಿವಸನೇ ರಾಯರ ಸನ್ನಿಧಿಗೆ ಬಂದಿದ್ದಾರೆ. ಮಧ್ಯಾಹ್ನ ರಾಮದೇವರ ಪೂಜೆ ಎಲ್ಲಾಗಿದೆ, ರಾಯರ ಪೂಜೆಯಾಗಿ ಹಸ್ತೋದಕ ಎಲ್ಲಾಗಿದೆ.
ಆಮೇಲೆ ತೀರ್ಥ ಪ್ರಸಾದ ಕೂತ್ಕೊಳ್ಬೇಕು. ಭೋಜನ ಮಾಡೋದು, ಊಟ ಮಾಡೋದು ಅಂತಂದ್ರೆ ಇವರಿಗೆ ತುಂಬಾ ಹಿಂಸೆ ಆಗ್ತಾ ಇರುತ್ತೆ. ಯಾಕಂದ್ರೆ ಯಾವ ಪದಾರ್ಥವೂ ಕೂಡ ಹೊಟ್ಟೆಯಲ್ಲಿ ಉಳಿತಾನೆ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ರಾಯರ ಪ್ರಸಾದವನ್ನ ಸ್ವೀಕಾರ ಮಾಡಬೇಕು ಅಂತ ತಂದೆ ತಾಯಿಗಳು ಕರ್ಕೊಂಡು ಹೋಗ್ತಾರೆ, ಬಾಪ ಅಂತ ಹೇಳಿ. ತುಂಬಾ ಹಿಂಸೆ ಆಗ್ತಾ ಇರತ್ತೆ ನನಗೆ, ಅಯ್ಯೋ ಮತ್ತೆ ತಂದಿದ್ದನ್ನೆಲ್ಲ ನಾನು ಪುನಃ ವಮನ ಮಾಡ್ಬೇಕಲ್ಲ ಅಂತ ಅನ್ಕೊಂಡು ಅವರು ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಎಲ್ಲ ಭಕ್ಷ್ಯಗಳನ್ನು ಬಡಿಸ್ತಾರೆ, ಅನ್ನವನ್ನ ಪರಿವೇಷಣೆ ಮಾಡ್ತಾರೆ. ಆಮೇಲೆ ಭೋಜನ ಪ್ರಾರಂಭ ಆಗ್ತದೆ. ಪ್ರಾರಂಭ ಆದಾಗ ರಾಯರಿಗೆ ಅರ್ಪಣೆ ಮಾಡಿರ್ತಕ್ಕಂತಹ ಮಧುರ ಭಕ್ಷ್ಯ ಸಿಹಿಯಾದ ಪಾಯಸವನ್ನ ತಗೊಳ್ತಾರೆ. ಇನ್ನೊಂದು ವಿಶೇಷ ಏನು ಅಂದರೆ, ರಾಯರ ಬೃಂದಾವನಕ್ಕೆ ಅಭಿಷೇಕ ಮಾಡಿರ್ತಕ್ಕಂತಹ ಪಂಚಾಮೃತ ಬಹಳ ವಿಶೇಷ. ಮಂತ್ರಾಲಯದಲ್ಲಿ ಎಂಥದೇ ಹಸಿವಿರಲಿ, ಮಂತ್ರಾಲಯಕ್ಕೆ ರಾಯರ ಸನ್ನಿಧಿಗೆ ಹೋದಾಗ ಅಲ್ಲಿ ಭಕ್ತರಿಗೆ ಪಂಚಾಮೃತದ ವಿತರಣೆಯನ್ನು ಮಾಡ್ತಾರೆ ಮಠದ ಕಡೆಯಿಂದ. ಬಹಳ ರುಚಿಕಟ್ಟಾಗಿರುತ್ತೆ. ಅದಕ್ಕಿಂತ ವಿಶೇಷ ಏನು ಅಂದರೆ, ರಾಯರಂಥ ಮಹಾನುಭಾವರ ವೃಂದಾವನದ ಸ್ಪರ್ಶ ಆ ಪದಾರ್ಥಕ್ಕಿರುತ್ತೆ. ಯಾರದನ್ನು ಕುಡಿತಾರೋ ಅವರಿಗೆ ಯಾವ ಆಯಾಸವೂ ಕೂಡ ಆಗಲ್ಲ. ಅಂಥ ಅದ್ಭುತವಾಗಿರತಕ್ಕಂಥ ವೈಶಿಷ್ಟ್ಯ ರಾಯರಿಗೆ ನಿವೇದಿತವಾಗಿರತಕ್ಕಂಥ ಪಂಚಾಮೃತದಲ್ಲಿದೆ. ಆ ಪಂಚಾಮೃತವನ್ನು ಚೂರು ಹಾಕಿರ್ತಾರೆ, ಅದನ್ನು ಕೂಡ ಸ್ವೀಕಾರ ಮಾಡಿಕೊಂಡು ಅನ್ನವನ್ನು ಊಟ ಮಾಡ್ತಾರೆ, ಭೋಜನವನ್ನು ಮಾಡ್ತಾರೆ. ಮುಗಿಸ್ಕೊಂಡು ತಾವು ಇಳ್ಕೊಂಡಿರ್ತಕ್ಕಂತಹ ಬಿಡಾರದ ಹತ್ರ ಬರ್ತಾರೆ. ಆಮೇಲೆ ಅವ್ರಿಗೆ ಅನಿಸ್ತಾ ಇರುತ್ತೆ, ಆಯ್ತು ಇನ್ನೇನು ತಿಂದಿದ್ದೆಲ್ಲ ಮತ್ತೆ ಪುನಃ ಹೊರಗೆ ಹಾಕಬೇಕಲ್ಲ ಅಂತ ಅನ್ಕೊಂಡು ಯೋಚನೆ ಮಾಡ್ತಾ ಮಾಡ್ತಾ ಕೂತ್ಕೊಳ್ತಾರೆ. 1 ಗಂಟೆ ಆಗುತ್ತೆ, 2 ಗಂಟೆ, 3 ಗಂಟೆ, 4, 5 ಗಂಟೆವರೆಗೂ ಆಗುತ್ತೆ. ಸಂಜೆ ಏನೂ ಆಗಲ್ಲ. ಚೂರು ಅಲ್ಲಿವರೆಗೂ ತಿಂಗಳಾನುಗಟ್ಟಲೆ ಅಷ್ಟು ಕಷ್ಟಪಟ್ಟಿರ್ತಾರಲ್ಲ, ಒಂದೇ ಒಂದು ಚೂರು ಕೂಡ ಅವರಿಗೆ ಆಯಾಸದ ಸೂಚನೆಯೂ ಕೂಡ ಕಾಣಲ್ಲ, ಅನಾರೋಗ್ಯದ ಸೂಚನೆಯೂ ಕೂಡ ಕಾಣಲ್ಲ. ಏನಿಗೆ ಆಶ್ಚರ್ಯ ಅಂತ ಅನ್ಸುತ್ತೆ. ಹಾಕಿದ್ದು ತಂದೆ ತಾಯಿಗಳ ಪ್ರದಕ್ಷಿಣೆಯನ್ನ, ಆದರೆ ಪರಿಣಾಮ ನನ್ನ ಮೇಲೆ ಬೀರ್ತಾ ಇದೆಯಲ್ಲ, ಎಂಥ ಇದು ಪವಾಡ ಅಂತ ಅನ್ಕೊಂಡು ಕೂತ್ಕೊಂಡಾಗ ಆವಾಗ ಹಿಂಗೆಲ್ಲ ಆಯಿತು ಅಂತ ತಂದೆ ತಾಯಿಗಳ ಹತ್ರ ಹೇಳಿದ್ರೆ, ತಂದೆ ತಾಯಿಗಳು ಹೇಳ್ತಾರೆ, ನೋಡಪ್ಪ ಇಷ್ಟು ದಿವಸ ಯಾವ ವೈದ್ಯರು ಕೂಡ ಔಷಧಿಯನ್ನು ಕೊಟ್ಟರು ಪರಿಹಾರ ಆಗಲಿಲ್ಲ. ಇದು ನಿನ್ನ ನಂಬಿಕೆ ಇಟ್ಕೊಂಡಿದ್ದೀನಿ, ಎಲ್ಲೋ ನಂದ್ರಿಂದನೇ ನಾನು ಮಾಡೋದೇ ಎಲ್ಲ ಸತ್ಯ, ಯಾರು ಗುರುಗಳಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಿ. ಆದರೆ ಮಹಾನುಭಾವರ ಸನ್ನಿಧಿಗೆ ಬಂದು ಸೇವೆ ಮಾಡಿರ್ತಕ್ಕಂತಹ ಪ್ರಭಾವ, ಒಂದು ತುತ್ತು ಗಂಟಲಿಂದ ಒಳಗಿಳಿತು ಆಹಾರ, ಆದರೆ ಅದು ಮತ್ತೆ ಜೀರ್ಣ ಆಗೋಗ್ಬಿಡ್ತು, ಮತ್ತೆ ನಿಮ್ಗೆ ತೊಂದರೆ ಕೊಡಲಿಕ್ಕೆ ಹೋಗಲಿಲ್ಲ. ಅಂಥದ್ರಲ್ಲಿ ಇವಾಗಾದ್ರೂ ಮಹಾಮಹಿಮರನ್ನು ನಂಬು ಅಂತಂದಾಗ ಅವರಿಗೆ ಗಂಟಲು ಕಟ್ಟಿಬಿಡತ್ತೆ. ಎಂಥದ್ದಿದು, ಒಬ್ಬ ವ್ಯಕ್ತಿಯನ್ನು ಸನ್ಮಾರ್ಗಕ್ಕೆ ತರಬೇಕು ಅಂತಂದ್ರೆ ಗುರುಗಳು ಯಾವ್ಯಾವ ಥರದಲ್ಲಿ ಅನುಗ್ರಹ ಮಾಡ್ತಾರೆ ಅಂತ ಅನ್ನೋದನ್ನ ನಾವು ಕನಸಲ್ಲೂ ಕೂಡ ನೆನೆಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡು ರಾಯರ ಹತ್ರ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿಬಿಡ್ತಾರೆ. ಅವರು ನಮಸ್ಕಾರ ಹಾಕಿ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಇಷ್ಟು ದಿವಸ ನಾನು ದೇವರಿಲ್ಲ ಗುರುಗಳಿಲ್ಲ ಅಂತ ತುಂಬ ಅನಾದರ ಮಾಡಿ ಬೇರೆಯವ್ರ ಹತ್ರ ಈ ಥರದ ಮಾತುಗಳ ಮನಸ್ಸು ನೋಯಿಸ್ತಾ ಇದ್ದೆ. ಆದರೆ ನನ್ನ ಅನುಭವಕ್ಕೆ ಇದನ್ನು ತಂದು ಕೊಟ್ಬಿಟ್ರಿ. ಒಂದು ತುತ್ತು ಅನ್ನ ಸೇರದೇ ಇರತಕ್ಕಂಥ ವ್ಯಕ್ತಿಯನ್ನು ಕರೆಸ್ಕೊಂಡು ಮೃಷ್ಟಾನ್ನ ಭೋಜನವನ್ನು ಹಾಕಿ ಮತ್ತೆ ಆರೋಗ್ಯ ಸುಧಾರಣೆ ಆಗೋ ಹಾಗೆ ಮಾಡಿದ್ದೀರಿ. ನಿಮ್ಮ ಮಹಿಮೆ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಮಹಾನುಭಾವರೇ ಅಂತ ರಾಯರನ್ನ ಪ್ರಾರ್ಥನೆ ಮಾಡಿ ಅವರು ಎಂಥ ವಿಶೇಷ ಅಂತಂದರೆ, ಒಂದು ಮಂಡಲಗಳ ಕಾಲ ರಾಯರ ಸೇವೆ ಮಾಡ್ತಾರೆ. ಯಾವ ಸನ್ನಿಧಿಗೆ ಹೋಗಲೇಬಾರದು ಅಂತ ಯೋಚನೆ ಮಾಡಿರ್ತಾರೋ ಅಂಥ ಮಹಾಮಹಿಮರ ಪ್ರೇರಣೆಗೊಳಗಾಗಿ 48 ದಿವಸಗಳ ಕಾಲ ರಾಯರ ಸೇವೆಯನ್ನು ಮಾಡಿ ಮುಂದೆ ತಾವು ದೊಡ್ಡ ಹುದ್ದೆಯನ್ನು ಪಡಿತಾರೆ. ದೊಡ್ಡ ಹುದ್ದೆ ಅಂತಂದ್ರೆ ಅಂತ ನ್ಯಾಯಾಧೀಶರಾಗಿಬಿಡ್ತಾರೆ. ಕೋರ್ಟ್ನ ನ್ಯಾಯಾಧೀಶರು, ನ್ಯಾಯಾಲಯದ ಮುಖ್ಯ ಹುದ್ದೆ ಅವರಿಗೆ ಒಲ್ದು ಬರುತ್ತೆ. ಅಂಥ ಮಹಾಮಹಿಮರ ಪೂರ್ಣ ಅನುಗ್ರಹವನ್ನು ಪಡೆದಿರ್ತಕ್ಕಂಥವರು ಈ ಕಮಲಾಕರ ಜೋಶಿಯವರು ಅಂತ ಹೇಳ್ತಾ, ಹೀಗೆ ಭಕ್ತರು ಯಾವ ಹಾದಿಯಲ್ಲೇ ಹೋದ್ರೂ ತಾಯಿ ಮಗುವನ್ನು ಪ್ರೀತಿ ಮಾಡ್ತಾ ಇರ್ತಾಳೆ. ಆವಾಗ 2 ಮಾತು ಮಗು ತಾಯಿಗೆ ಬೈಯುತ್ತೆ, ನಿನ್ನ ಮೇಲೆ ನಂಬಿಕೆನೇ ಇಲ್ಲ ಹಾಗೆ ಹೀಗೆ ಅಂತ ಏನಾದರೂ ಒರಟಾನ್ ಮಾತಾಡುತ್ತೆ. ಹಂಗನ ಮಾತ್ರಕ್ಕೆ ತಾಯಿ ಮಗುವನ್ನು ದೂರ ಮಾಡೋದಿಲ್ಲ. ರಾಯರು ಕೂಡ ಹಾಗೇನೆ, ಗುರುಗಳಿಲ್ಲ ದೇವರಿಲ್ಲ ಅಂತ ನಂಬಿ ಬದುಕ್ತಕ್ಕಂಥವ್ರನ್ನ ಹತ್ತಿರ ಕರ್ಕೊಂಡು ಅವರಿಗಿರ್ತಕ್ಕಂತಹ ಆ ಸಂಶಯ ಭ್ರಮೆಗಳನ್ನೆಲ್ಲ ಹೊಡೆದೋಡಿಸಿ ಇರುವಿಕೆಯನ್ನು ತಾವು ಗಟ್ಟಿಯಾಗಿ ಸಾರಿ ಮತ್ತೆ ಆ ಸಜ್ಜನರ ಸುಜೀವಿಗಳ ಉದ್ಧಾರಕ್ಕೆ ರಾಯರು ಕಾರಣರಾಗ್ತಾರೆ ಅಂತಕ್ಕಂಥ ಅಂಶವನ್ನು ಈ ಮಹಾಮಹಿಮರ ಚಿಂತನೆಯಲ್ಲಿ ನಾವು ಕಾಣಬಹುದು ಅಂತ ಹೇಳ್ತಾ, ಇಂಥ ಈ ವಾಕ್ಕುಸುಮವನ್ನು ಆ ಗುರುಗಳ ಅಂತರ್ಯಾಮಿಯಾಗಿರತಕ್ಕಂತಹ ಶ್ರೀ ರಾಮಚಂದ್ರ ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.